ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಇವತ್ತು ನಾವು ದೇಶದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಯಾದ ನಾಗರಿಕ ಸೇವಾ ಪರೀಕ್ಷೆ ಸಿವಿಲ್ ಸರ್ವಿಸ್ ಎಕ್ಸಾಮ್ 2026ರ ಅಧಿಕೃತ ಅಧಿಸೂಚನೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಲಿದ್ದೇವೆ. UPSC 2026 ರ ಸಾಲಿನ ಗೆಜೆಟೆಡ್ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಬಾರಿ ಕೇವಲ ಹುದ್ದೆಗಳ ಸಂಖ್ಯೆ ಮಾತ್ರವಲ್ಲ, ಪರೀಕ್ಷೆಯ ನಿಯಮಗಳಲ್ಲಿ ವಿಶೇಷವಾಗಿ ಈಗಾಗಲೇ ಸೇವೆಯಲ್ಲಿರುವವರಿಗೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದಲ್ಲಿ ಕೆಲವು ದೊಡ್ಡ ಮತ್ತು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ. ನೀವು ಮೊದಲ ಬಾರಿಗೆ ಪರೀಕ್ಷೆ ಬರೆಯುತ್ತಿರಲಿ ಅಥವಾ ಈಗಾಗಲೇ ತಯಾರಿ ನಡೆಸುತ್ತಿರಲಿ, ಈ ಮಾಹಿತಿಯನ್ನು ನೀವು ತಪ್ಪದೇ ತಿಳಿಯಲೇಬೇಕು. ಬನ್ನಿ ಒಂದೊಂದಾಗಿ ಎಲ್ಲವನ್ನ ವಿವರವಾಗಿ ನೋಡೋಣ. ಮೊದಲಿಗೆ ಸಿಹಿ ಸುದ್ದಿ ಏನೆಂದರೆ, ಈ ಬಾರಿ ಉತ್ತಮ ಸಂಖ್ಯೆಯ ಹುದ್ದೆಗಳಿಗೆ ಕರೆಯಲಾಗಿದೆ. ಒಟ್ಟು ಹುದ್ದೆಗಳು ಸುಮಾರು 933 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದರಲ್ಲಿ IAS, IPS ಮತ್ತು IFS ಮತ್ತು ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಕೇಂದ್ರ ಸೇವೆಗಳು ಸೇರಿವೆ. ಸುಮಾರು 933 ಹುದ್ದೆಗಳಿರುವುದರಿಂದ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಜನರು ಪಾಸ್ ಆಗುವ ಅವಕಾಶವಿರುತ್ತದೆ. ಇದು ಸ್ಪರ್ಧಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ. ಈಗ ಬಹಳ ಮುಖ್ಯವಾಗಿ ದಿನಾಂಕಗಳನ್ನು ಮಾರ್ಕ್ ಮಾಡಿಕೊಳ್ಳಿ. ಅರ್ಜಿ ಸಲ್ಲಿಕೆ ಆರಂಭವಾಗಿರುವುದು ಫೆಬ್ರವರಿ 4, 2026ರಿಂದಲೇ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 24, 2026 ಮತ್ತು 6 ಗಂಟೆಯವರೆಗೆ, ಸಂಜೆ 6 ಗಂಟೆವರೆಗೆ ಮಾತ್ರ ನಿಮಗೆ ಅವಕಾಶವಿರುತ್ತದೆ. ರಾತ್ರಿ 12 ಗಂಟೆಯವರೆಗೆ ಅಲ್ಲ. ಪ್ರಿಲಿಮ್ಸ್ ಡೇಟನ್ನು ಕೂಡ ಹೇಳಿದ್ದಾರೆ. ಪರೀಕ್ಷಾ ದಿನಾಂಕ ಮೇ 24, 2026 ಭಾನುವಾರ. ಪರೀಕ್ಷಾ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಆಯೋಗ ಸ್ಪಷ್ಟಪಡಿಸಿದೆ. ಅಡ್ಮಿಟ್ ಕಾರ್ಡ್ ಪರೀಕ್ಷೆಗೆ 1 ವಾರ ಮುಂಚಿತವಾಗಿ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಈ ಬಾರಿ ಕೆಲವು ಬದಲಾವಣೆಗಳು ಏನಾಗಿವೆ ಅಂತ ನೋಡೋಣ. ಸ್ನೇಹಿತರೆ, ಈ ಬಾರಿ ನೀವು ಅರ್ಜಿ ಸಲ್ಲಿಸುವಾಗ ತುಂಬ ಜಾಗರೂಕರಾಗಿರಬೇಕು. ಕೆಲವು ಹೊಸ ತಾಂತ್ರಿಕ ಬದಲಾವಣೆಗಳಿವೆ. ಅಂದರೆ ಅರ್ಜಿ ಸಲ್ಲಿಸಲು upsc.online.nic ವೆಬ್ಸೈಟನ್ನು ಬಳಸಿ. URN ಅಂದರೆ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್. ನೀವು ಮೊದಲು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ಆಗ ನಿಮಗೆ ಮತ್ತೊಂದು URN ಅಥವಾ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಎಚ್ಚರಿಕೆ: ಈ URNನಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು ಮತ್ತು ಜನ್ಮ ದಿನಾಂಕ ಮುಂತಾದ ವಿವರಗಳನ್ನು ತುಂಬುವಾಗ ಎಚ್ಚರವಿರಲಿ. ಇದರಲ್ಲಿ ತಪ್ಪುಗಳಾದರೆ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲು ಅವಕಾಶ ಇರುತ್ತದೆ. ಇನ್ನು ಫೋಟೋ. ಹಿಂದಿನಂತೆ ಕೇವಲ ಪಾಸ್ಪೋರ್ಟ್ ಫೋಟೋವನ್ನು ಅಪ್ಲೋಡ್ ಮಾಡಿದರೆ ಸಾಲದು. ಅರ್ಜಿ ತುಂಬುವಾಗ ನೀವು ನಿಮ್ಮ ಲ್ಯಾಪ್ಟಾಪ್ ವೆಬ್ಕ್ಯಾಮ್ ಬಳಸಿ ಅಥವಾ ಮೊಬೈಲ್ ಮೂಲಕ ಲೈವ್ ಫೋಟೋ ತೆಗೆಯಬೇಕು. ನಿಮ್ಮ ಮುಖ ಸ್ಪಷ್ಟವಾಗಿ ಕಾಣಬೇಕು. ಬ್ಯಾಕ್ಗ್ರೌಂಡ್ ತಿಳಿ ಬಣ್ಣದಲ್ಲಿರುವುದು ಒಳ್ಳೆಯದು. ಅಪ್ಲೋಡ್ ಮಾಡುವಾಗ ಫೋಟೋ ಮತ್ತು ಲೈವ್ ಫೋಟೋ ಎರಡೂ ನಿಮ್ಮ ಈಗಿನ ನೋಟಕ್ಕೆ ಹೊಂದಾಣಿಕೆಯಾಗಿರಬೇಕು. ಹಾಗೂ ಪರೀಕ್ಷಾ ಕೇಂದ್ರದಲ್ಲಿ ಈ ಬಾರಿ ನಿಮ್ಮನ್ನು ಒಳಗೆ ಬಿಡುವಾಗ ಫೇಸ್ ಅಥೆಂಟಿಕೇಷನ್ ಇರುತ್ತದೆ. ಆದ್ದರಿಂದ ನಿಮ್ಮ ಫೋಟೋದಲ್ಲಿ ನೀವು ಹೇಗಿದ್ದೀರೋ ಪರೀಕ್ಷಾ ದಿನವೂ ಹಾಗೆಯೇ ಕಾಣುವುದು ಮುಖ್ಯ. ಹಾಗಾದರೆ ಈ ಪರೀಕ್ಷೆಗೆ ಹಾಜರಾಗಲು ನಿಮಗಿರುವ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಮತ್ತು ವಯೋಮಿತಿ ಎಷ್ಟಿರಬೇಕು ಅಂತ ಈಗ ನೋಡೋಣ. ಮೊದಲಿಗೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ, ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಡಿಗ್ರಿಯನ್ನು ಪಡೆದಿರಬೇಕು ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್. ನೀವು ಕೊನೆಯ ವರ್ಷದಲ್ಲಿದ್ದರೆ ಕೂಡ ರಿಸಲ್ಟ್ಗಾಗಿ ಕಾಯುತ್ತಿದ್ದರೆ ನೀವು ಅರ್ಜಿ ಸಲ್ಲಿಸಲು ಅರ್ಹರು. ಆದರೆ ಮೇನ್ಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ವೇಳೆಗೆ ನಿಮ್ಮ ಕೈಯಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಥವಾ ಪ್ರೊವಿಷನಲ್ ಸರ್ಟಿಫಿಕೇಟ್ ಇರಲೇಬೇಕು. ಅಂದರೆ ನೀವು ಡಿಗ್ರಿ ಪಾಸ್ ಆಗಿರಬೇಕು ಅಂತ. ಇನ್ನು ವಯೋಮಿತಿಯನ್ನು ನೋಡೋದಾದರೆ, ಆಗಸ್ಟ್ 1, 2026ಕ್ಕೆ ಲೆಕ್ಕ ಹಾಕಲಾಗುತ್ತೆ. ನಿಮಗೆ ಕನಿಷ್ಠ 21 ವರ್ಷಗಳಾಗಿರಬೇಕು ಹಾಗೂ ಗರಿಷ್ಠ ವಯಸ್ಸು ಸಾಮಾನ್ಯ ವರ್ಗದವರಿಗೆ ಅಂದರೆ ಜನರಲ್ ಮತ್ತು EWS ವರ್ಗದವರಿಗೆ 32 ವರ್ಷಗಳು. ಅಂದರೆ ನೀವು 1994 ಆಗಸ್ಟ್ 2ರಿಂದ 2005 ಆಗಸ್ಟ್ 1ರ ನಡುವೆ ಹುಟ್ಟಿದರೆ ನೀವು ಈ ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ನೀವು OBC ಕ್ಯಾಟಗರಿಯವರಾಗಿದ್ದರೆ ನಿಮಗೆ ಗರಿಷ್ಠ 35 ವರ್ಷಗಳು ಅಂದರೆ 3 ವರ್ಷದ ಸಡಿಲಿಕೆ ಇರುತ್ತೆ. ಇನ್ನು SC ST ಅಭ್ಯರ್ಥಿಗಳಿಗೆ 37 ವರ್ಷಗಳು ಅಂದರೆ ನಿಮಗೆ 5 ವರ್ಷದ ಸಡಿಲಿಕೆ ಇರುತ್ತೆ. ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 42 ವರ್ಷಗಳವರೆಗೂ ಸಹ ಅವಕಾಶ ಇರುತ್ತೆ. ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವವರು ದಯವಿಟ್ಟು ಈ ದಿನಾಂಕಗಳನ್ನು ಗಮನಿಸಿ. ತಪ್ಪಾದ ದಿನಾಂಕದ ಪ್ರಮಾಣಪತ್ರವಿದ್ದರೆ ನಿಮ್ಮ ಮೀಸಲಾತಿ ರದ್ದಾಗಬಹುದು. ಅಂದರೆ OBC ನಾನ್ ಕ್ರೀಮಿ ಲೇಯರ್ ಅವರಿಗೆ ನಿಮ್ಮ OBC ಪ್ರಮಾಣಪತ್ರವು 1/4/2025ರ ನಂತರ ಇಶ್ಯೂ ಆಗಿರಬೇಕು. ಇದು ಕಳೆದ 3 ಆರ್ಥಿಕ ವರ್ಷಗಳ 2022, 23, 24 ಮತ್ತು 24-25ರ ಆದಾಯವನ್ನು ಆಧರಿಸಿರಬೇಕು. ಮತ್ತು ಪ್ರಮಾಣಪತ್ರವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಅಂದರೆ 24/2/2026ರಲ್ಲಿ ನಿಮ್ಮ ಕೈಯಲ್ಲಿರಬೇಕು. ಇನ್ನು EWS ಅಭ್ಯರ್ಥಿಗಳು, ಎಕನಾಮಿಕಲಿ ವೀಕರ್ ಸೆಕ್ಷನ್, ಈ ಪ್ರಮಾಣಪತ್ರವು ಕೂಡ
1/4/2025 ನಂತರ ಪಡೆದಿರಬೇಕು. ಇದು 2024-25ನೇ ಸಾಲಿನ ಆರ್ಥಿಕ ವರ್ಷದ ಆದಾಯದ ಆಧಾರದ ಮೇಲಿರಬೇಕು. ಇನ್ನು ಪರೀಕ್ಷಾ ಮಾದರಿಯನ್ನು ನೋಡುವುದಾದರೆ ಯಾವುದೇ ಬದಲಾವಣೆ ಇಲ್ಲ. ಇದು 3 ಹಂತಗಳಲ್ಲಿ ನಡೆಯುತ್ತದೆ: ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. ಪ್ರಿಲಿಮ್ಸ್ನಲ್ಲಿ 2 ಪೇಪರ್ಗಳಿರುತ್ತವೆ: ಪೇಪರ್ 1 GS ಮತ್ತು ಪೇಪರ್ 2 CSAT. ಪೇಪರ್ 1ನಲ್ಲಿ ಇತಿಹಾಸ, ಭೂಗೋಳ, ರಾಜಕೀಯ ಶಾಸ್ತ್ರ ಇತ್ಯಾದಿಗಳಿರುತ್ತವೆ. ಇದನ್ನು ಮೆರಿಟ್ಗೆ ಪರಿಗಣಿಸಲಾಗುತ್ತೆ. ಇನ್ನು ಪೇಪರ್ 2 CSAT, ಇದರಲ್ಲಿ ಕೇವಲ ಅರ್ಹತಾ ಪರೀಕ್ಷೆ, ಕ್ವಾಲಿಫೈಯಿಂಗ್ ನೇಚರ್ ಆಗಿದ್ದು, ಇದರಲ್ಲಿ ನೀವು ಕನಿಷ್ಠ 33% ಅಂಕಗಳನ್ನು ಅಂದರೆ 66 ಅಂಕಗಳನ್ನು ಪಡೆಯಲೇಬೇಕು. ಇಲ್ಲದಿದ್ದರೆ ನಿಮ್ಮ ಪೇಪರ್ 1 ಚೆಕ್ ಆಗುವುದಿಲ್ಲ. ಪ್ರಶ್ನೆ ಪತ್ರಿಕೆಗಳು ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಮಾತ್ರ ಇರುತ್ತವೆ. ಇನ್ನು ಮೇನ್ಸ್ ಒಟ್ಟು 1750 ಅಂಕಗಳಿಗೆ ಇರುತ್ತದೆ. ಇದರಲ್ಲಿ ಒಟ್ಟು 9 ಪೇಪರ್ಗಳಿರುತ್ತೆ. ಅದರಲ್ಲಿ 2 ಭಾಷಾ ಪತ್ರಿಕೆಗಳು, ಅವು ಕೇವಲ ಅರ್ಹತಾ ಪತ್ರಿಕೆಗಳು. ಒಂದು ಭಾಷೆಯನ್ನು ನೀವು ಇಂಗ್ಲಿಷ್ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು, ಇನ್ನೊಂದು ಭಾಷೆಯನ್ನು ನಿಮ್ಮಿಷ್ಟದ್ದು ತೆಗೆದುಕೊಳ್ಳಬಹುದು. ಇನ್ನು ಉಳಿದ 7 ಪತ್ರಿಕೆಗಳು ಮೆರಿಟ್ಗೆ ಎಣಿಕೆ ಆಗುತ್ತೆ. ಇನ್ನು ನೀವು ಕನ್ನಡದಲ್ಲಿ ಎಕ್ಸಾಮನ್ನು ಬರೆಯಬಹುದೇ ಅಂತ ಕೇಳಿದರೆ, ಖಂಡಿತ ನೀವು ಮೇನ್ಸ್ ಪರೀಕ್ಷೆಯ ಎಲ್ಲ ಉತ್ತರಗಳನ್ನು ಕನ್ನಡದಲ್ಲಿ ಬರೆಯಬಹುದು. ಆದರೆ ನೀವು ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲೇ ಎಲ್ಲ ಪತ್ರಿಕೆಗಳನ್ನು ಬರೆಯಬೇಕು. ಪ್ರಶ್ನೆ ಪತ್ರಿಕೆ ಮಾತ್ರ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಇನ್ನು ಇಂಟರ್ವ್ಯೂಗೆ 275 ಅಂಕಗಳಿರುತ್ತವೆ. ನೀವು ಇದನ್ನೂ ಕೂಡ ಕನ್ನಡದಲ್ಲಿ ಉತ್ತರಿಸಲು ಅನುಮತಿಯನ್ನು ಕೇಳಬಹುದು. ಮೇನ್ಸ್ ಪರೀಕ್ಷೆಯಲ್ಲಿ ನೀವು ಒಂದು ಐಚ್ಛಿಕ ವಿಷಯವನ್ನು, ಆಪ್ಷನಲ್ ಸಬ್ಜೆಕ್ಟನ್ನು ಆರಿಸಿಕೊಳ್ಳಬೇಕು. 2 ಪೇಪರ್ಗಳಿರುತ್ತೆ. ವಿಷಯಗಳ ಪಟ್ಟಿ: ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಕನ್ನಡ ಸಾಹಿತ್ಯ, ಕೃಷಿ, ಇಂಜಿನಿಯರಿಂಗ್ ವಿಷಯಗಳು ಇತ್ಯಾದಿಗಳಿರುತ್ತವೆ. ಇನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಿಮಗೆ ಕೆಲವೊಂದು ನಿರ್ಬಂಧಗಳನ್ನು ಹಾಕಿದ್ದಾರೆ. ಅವು ಏನು ಅಂತ ನೋಡುವುದಾದರೆ, ಕೆಲವು ಕಾಂಬಿನೇಷನ್ಗಳನ್ನು ಒಟ್ಟಿಗೆ ತೆಗೆದುಕೊಳ್ಳುವಂತಿಲ್ಲ. ಅಂದರೆ ಕೃಷಿ ಮತ್ತು ಪಶುಸಂಗೋಪನೆಯನ್ನು. ಆದರೆ ನೀವು ಒಂದೇ ವಿಷಯ ಆರಿಸುವುದರಿಂದ ಇದು ಸಿವಿಲ್ ಸರ್ವಿಸ್ಗೆ ಅನ್ವಯ ಆಗುವುದಿಲ್ಲ. ಇದು ಫಾರೆಸ್ಟ್ ಸರ್ವಿಸ್ಗೆ ಹೆಚ್ಚು ಅನ್ವಯವಾಗುತ್ತೆ. ಇನ್ನು ನನ್ನ ಸಲಹೆ ಏನಂದರೆ, ಕನ್ನಡ ಸಾಹಿತ್ಯ ಕನ್ನಡಿಗರಿಗೆ ಒಂದು ಅತ್ಯುತ್ತಮ ಆಯ್ಕೆ. ಯಾಕೆಂದರೆ ಸಿಲೆಬಸ್ ಕೂಡ ಚಿಕ್ಕದಾಗಿದೆ ಮತ್ತು ಹೆಚ್ಚು ಅಂಕ ಪಡೆಯಲು ಸಹ ಸಹಾಯಕವಾಗುತ್ತದೆ. ಈ ಬಾರಿಯ ನೋಟಿಫಿಕೇಷನ್ನಲ್ಲಿ ಕೆಲವು ಮುಖ್ಯ ಬದಲಾವಣೆಗಳನ್ನು ತಂದಿದ್ದಾರೆ. ಅವು ಏನಂತ ನೋಡೋದಾದರೆ, ನೀವು ಈಗಾಗಲೇ ಸೇವೆಯಲ್ಲಿ ಇದ್ದವರಿಗೆ ಇದು ಹೆಚ್ಚು ಅನ್ವಯವಾಗುತ್ತದೆ. ಹೊಸ ನಿಯಮಗಳೇನು ಅಂತ ನೋಡೋದಾದರೆ, ಹಿಂದೆ ಒಬ್ಬ ಅಭ್ಯರ್ಥಿ IPS ಅಥವಾ IRS ಆದರೂ ರಜೆ ಹಾಕಿ ಮತ್ತೆ ಪರೀಕ್ಷೆ ಬರೆದು IAS ಆಗಲು ಪ್ರಯತ್ನಿಸುತ್ತಿದ್ದರು. ಆದರೆ ಈಗ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಿದೆ. ನೀವು ಒಮ್ಮೆ IAS ಅಥವಾ IFSಗೆ ಆಯ್ಕೆ ಆದರೆ ಮತ್ತೆ ಪರೀಕ್ಷೆ ಬರೆಯೋ ಹಾಗಿಲ್ಲ. ಹಾಗೂ ಗ್ರೂಪ್ ಎ ಸೇವೆಗಳು IPS, IRS ಮತ್ತು IRMS ಇತ್ಯಾದಿಗಳು, ನೀವು 2026ರಲ್ಲಿ ಪರೀಕ್ಷೆ ಬರೆದು IPS ಅಥವಾ IRSನಂತಹ ಗ್ರೂಪ್ ಎ ಹುದ್ದೆಗೆ ಆಯ್ಕೆಯಾದರೆ ನಿಮ್ಮ ರ್ಯಾಂಕ್ ಸುಧಾರಿಸಿಕೊಳ್ಳಲು ಮುಂದಿನ ವರ್ಷ ಅಂದರೆ 2027ರಲ್ಲಿ ಕೇವಲ 1 ಬಾರಿ ಮಾತ್ರ ಪರೀಕ್ಷೆ ಬರೆಯಲು ಅವಕಾಶವಿರುತ್ತದೆ. ಅದರ ನಂತರ ಅಂದರೆ 2028ರಿಂದ ಆಚೆಗೆ ನೀವು ಪರೀಕ್ಷೆ ಬರೆಯಬೇಕೆಂದರೆ ನಿಮ್ಮ ಈಗಿನ ಕೆಲಸಕ್ಕೆ ರಾಜೀನಾಮೆ ನೀಡಲೇಬೇಕಾಗುತ್ತೆ. ಇನ್ನು ಒಂದು ವೇಳೆ ನೀವು ಗ್ರೂಪ್ ಬಿ ಸೇವೆಗೆ ಸೇರಿದರೆ ಈ ಕಠಿಣ ನಿಯಮ ನಿಮಗೆ ಅನ್ವಯಿಸುವುದಿಲ್ಲ. ನೀವು ಕೆಲಸದಲ್ಲಿದ್ದುಕೊಂಡೇ ಎಷ್ಟು ಬಾರಿಯಾದರೂ ಪರೀಕ್ಷೆಯನ್ನು ಬರೆಯಬಹುದು. ಇದರಿಂದ ಹೊಸಬರಿಗೆ ಆದಂಥ ಲಾಭ ಏನು ಅಂತಂದರೆ, ಈ ನಿಯಮದಿಂದಾಗಿ ಈಗಾಗಲೇ ಕೆಲಸದಲ್ಲಿರುವವರು ಸುಮ್ಮನೆ ಸೀಟುಗಳನ್ನು ಬ್ಲಾಕ್ ಮಾಡುವುದು ತಪ್ಪುತ್ತದೆ. ಅವರು ಪದೇ ಪರೀಕ್ಷೆ ಬರೆಯುವುದು ನಿಲ್ಲುವುದರಿಂದ ಹೊಸ ಅಭ್ಯರ್ಥಿಗಳಿಗೆ ಆಯ್ಕೆಯಾಗುವ ಅವಕಾಶ ಹೆಚ್ಚಾಗುತ್ತೆ. ಇನ್ನೂ 2 ಪ್ರಮುಖ ವಿಷಯಗಳಿವೆ. ಅದೇನೆಂದರೆ, ಮೊದಲನೆಯದು ಆನ್ಸರ್ ಕೀ. ಸುಪ್ರೀಂ ಕೋರ್ಟ್ ಆದೇಶದಂತೆ ಇನ್ಮುಂದೆ ಪ್ರಿಲಿಮ್ಸ್ ಪರೀಕ್ಷೆಯ ನಂತರ UPSC ಅಧಿಕೃತ ಆನ್ಸರ್ ಕೀ ಬಿಡುಗಡೆ ಮಾಡಲಿದೆ. ಹಿಂದೆ UPSC ಪರೀಕ್ಷೆಯ ಅಧಿಕೃತ ಉತ್ತರಗಳನ್ನು, ಆನ್ಸರ್ ಕೀಗಳನ್ನು ತಕ್ಷಣ ಬಿಡುಗಡೆ ಮಾಡ್ತಾ ಇರಲಿಲ್ಲ. ಇಡೀ ಪರೀಕ್ಷಾ ಪ್ರಕ್ರಿಯೆ ಮುಗಿದು ಅಂದರೆ ಸುಮಾರು 1.5 ವರ್ಷದ ನಂತರವೇ ಬಿಡುಗಡೆ ಮಾಡ್ತಾ ಇತ್ತು. ಇದರಿಂದ ಅಭ್ಯರ್ಥಿಗಳಿಗೆ ತಾವು ಎಲ್ಲಿ ತಪ್ಪು ಮಾಡಿದ್ದೇವೆ ಅಥವಾ UPSC ನೀಡಿದ ಉತ್ತರ ಸರಿ ಇದೆಯಾ ಇಲ್ವಾ ಅಂತ ತಿಳಿತಾ ಇರಲಿಲ್ಲ. ಆದರೆ ಈ ಬಾರಿ ಹಾಗಾಗೋಲ್ಲ. ಪ್ರಿಲಿಮ್ಸ್ ಪರೀಕ್ಷೆ ಮುಗಿದ ತಕ್ಷಣವೇ ಆನ್ಸರ್ ಕೀಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ತಪ್ಪಿದ್ದರೆ ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಬಹುದು. ಇದು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ಪ್ರತಿಭಾ ಸೇತು ಪೋರ್ಟಲ್. ಒಂದು ವೇಳೆ ನೀವು ಇಂಟರ್ವ್ಯೂ ಹಂತದವರೆಗೂ ಹೋಗಿ ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆದಿದ್ದರೆ ಚಿಂತಿಸಬೇಡಿ. ಪ್ರತಿಭಾ ಸೇತು ಎಂಬ ಪೋರ್ಟಲ್ ಮೂಲಕ UPSC ನಿಮ್ಮ ವಿವರಗಳನ್ನು ಖಾಸಗಿ ಮತ್ತು ಸಾರ್ವಜನಿಕ ಕಂಪನಿಗಳಿಗೆ ನೀಡುತ್ತೆ. ಇದರಿಂದ ನಿಮಗೆ ಬೇರೆ ಉತ್ತಮ ಉದ್ಯೋಗಗಳು ಸಿಗುವ ಸಾಧ್ಯತೆ ಇರುತ್ತೆ. ಅಂತಿಮವಾಗಿ ನನ್ನ ಸಲಹೆ ಇಷ್ಟೇ ಸ್ನೇಹಿತರೆ, ಅರ್ಜಿಯನ್ನು ಆದಷ್ಟು ಬೇಗ ಸಲ್ಲಿಸಿ.
ತಪ್ಪುಗಳಿಲ್ಲದಂತೆ ಭರ್ತಿ ಮಾಡಿ. ಲೈವ್ ಫೋಟೋ ತೆಗೆಯುವಾಗ ಎಚ್ಚರವಿರಲಿ. ಪರೀಕ್ಷಾ ಕೇಂದ್ರಗಳನ್ನು ಫಸ್ಟ್ ಅಪ್ಲೈ ಫಸ್ಟ್ ಅಲಾಟ್ ಆಧಾರದ ಮೇಲೆ ನೀಡಲಾಗುತ್ತದೆ. ಆದ್ದರಿಂದ ಬೇಗನೆ ಅರ್ಜಿ ಸಲ್ಲಿಸಿ. ನಿಮಗೆ ನಿಮ್ಮ ಊರಿನ ಹತ್ತಿರದ ಸೆಂಟರ್ ಬೇಕಿದ್ದರೆ ಇವತ್ತೇ ಅರ್ಜಿ ಹಾಕಿ. ಈ ಬಾರಿ 933 ಹುದ್ದೆಗಳಿವೆ ಮತ್ತು ಹೊಸ ನಿಯಮಗಳು ಹೊಸಬರಿಗೆ ಪೂರಕವಾಗಿವೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಓದಿ. ಇನ್ನು ಅರ್ಜಿ ಸಲ್ಲಿಸುವಾಗ ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ IAS KAS ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಶುಭವಾಗಲಿ. ಥ್ಯಾಂಕ್ ಯು.